ಶುಭೋದಯ ಮಕ್ಕಳೇ, ನಾನು ನಿಮ್ಮ ರೇಣುಕಾ ಟೀಚರ್. ಇಂದು ನಾನು ಕನ್ನಡ ಪಾಠ ಮಾಡಕ್ಕೆ ಬಂದಿದ್ದೀನಿ. ಇಂದು ನಾವು ನೋಡೋಣ ಪಾಠ 12 ನೇಗಿಲು. ನೇಗಿಲು ನೋಡಿ ಯಾವ ಥರ ಇರುತ್ತೆ. ನೇಗಿಲು ಚಿತ್ರ ತೋರಿಸಿದ್ದೀನಿ ಇಲ್ಲಿ. ನೇಗಿಲು ಯಾರು ಉಪಯೋಗಿಸ್ತಾರೆ ಅಂದರೆ ರೈತರು ತಮ್ಮ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋಕ್ಕೆ ಉಪಯೋಗಿಸ್ತಾರೆ. ರಾಮನ ಉತ್ತಮ ಬೇಸಾಯಗಾರ. ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು. ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು. ನೋಡಿ, ರಾಮನ ಒಂದು ಉತ್ತಮ ಬೇಸಾಯಗಾರ ಆಗಿದ್ದನು. ಅವನು ಒಳ್ಳೆಯ ರೈತವಾಗಿದ್ದ. ಅವನು ಪ್ರತಿದಿನ ಏನು ಮಾಡ್ತಾಯಿದ್ದ, ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದ. ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದ. ರಾಮನ ಮಗ ಗಣೇಶ. ಗಣೇಶನ ಶಾಲೆಗೆ ಅಂದು ರಜೆ ಇತ್ತು. ರಾಮನ ಮಗ ಯಾರು? ಗಣೇಶ. ಅವತ್ತು ಅವನಿಗೆ ಶಾಲೆಗೆ ರಜೆ ಇತ್ತು. ಗಣೇಶ ಅಪ್ಪನೊಡನೆ ತಾನು ಹೊಲಕ್ಕೆ ಬರುವುದಾಗಿ ಹೇಳಿದ. ರಾಮನ ಕರೆದುಕೊಂಡು ಹೋಗಲು ಒಪ್ಪಿದನು. ಉಳುಮೆಗೆ ಬೇಕಾದ ಸಲಕರಣೆಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡು ಇಬ್ಬರು ಹೊಲಕ್ಕೆ ಹೊರಟರು. ನೋಡಿ, ಅಂದು ಗಣೇಶನಿಗೆ ಶಾಲೆ ರಜೆ ಇರುತ್ತೆ. ಅವನು ಕೂಡ ಅಪ್ಪನ ಜೊತೆ ಏನು ಮಾಡ್ತಾನೆ, ಹೊಲಕ್ಕೆ ಬರುವುದಾಗಿ ಹೇಳ್ತಾನೆ. ರಾಮನ ಮಗನನ್ನು ಕರೆದುಕೊಂಡು ಹೊಲಕ್ಕೆ ಹೊರಡ್ತಾನೆ. ಆಮೇಲೆ ಉಳುಮೆಗೆ ಬೇಕಾದ ಸಲಕರಣೆಗಳನ್ನು ಎತ್ತಿನ ಗಾಡಿನಲ್ಲಿ ರಾಮನ ಎಲ್ಲ ಹಾಕಿಕೊಂಡು ಹೊಲಕ್ಕೆ ಇಬ್ಬರು ಕೂಡ ಹೊರಡ್ತಾರೆ. ಗಣೇಶ್ ಗಾಡಿಯಲ್ಲಿ ಕುಳಿತನು. ದಾರಿಯ ಅಕ್ಕಪಕ್ಕ ಹೊಲಗಳನ್ನು ನೋಡಿ ಖುಷಿಪಟ್ಟನು. ಗಣೇಶ್ ಏನು ಮಾಡ್ತಾನೆ, ಗಾಡಿಯಲ್ಲಿ ಕೂತ್ಕೋತಾನೆ. ಅಕ್ಕಪಕ್ಕ ಜಾಸ್ತಿ ಹೊಲ ಇರುತ್ತೆ. ಅವೆಲ್ಲ ನೋಡಿಬಿಟ್ಟು ಅವನು ತುಂಬ ಖುಷಿ ಪಡ್ತಾನೆ. ಅಷ್ಟರಲ್ಲಿ ಅವನ ಹೊಲ ಬಂದಿತ್ತು. ರಾಮನ ಮಗನನ್ನು ಮರದ ನೆರಳಲ್ಲಿ ಕುಳಿಸಿದನು. ನೋಡಿ, ತುಂಬ ಬಿಸಿಲಿದ್ದ ಕಾರಣ ಏನು ಮಾಡ್ತಾನೆ, ರಾಮನ ಅವ್ರ ಹೊಲ ಬಂದ ತಕ್ಷಣ ಅಲ್ಲಿ ಒಂದು ಮರ ಇರುತ್ತೆ. ಆ ಮರದ ನೆರಳಿನಲ್ಲಿ ಅವನಿಗೆ ಕೂತ್ಕೊರಕ್ಕೆ ಹೇಳಿಬಿಡ್ತಾನೆ. ಹೊಲ ಉಳಲು ಸಲಕರಣೆಯನ್ನು ಜೋಡಿಸಿದನು. ಅದಕ್ಕೆ ಎತ್ತುಗಳನ್ನು ಕಟ್ಟಿ ಏರು ಸಿದ್ಧಪಡಿಸಿದನು. ಹೊಲದ ಒಂದು ಭಾಗದಿಂದ ಉಳುಮೆ ಮಾಡಲು ಪ್ರಾರಂಭಿಸಿದನು. ಆವಾಗ ಏನು ಮಾಡ್ತಾನೆ, ಅದಕ್ಕೆ ಸಲಕರಣೆಗಳನ್ನು ಕಟ್ತಾನೆ. ಹೊಲ ಉಳಲು ಸಲಕರಣೆ ಜೋಡಿಸ್ಕೊತಾನೆ. ಎತ್ತಿನಕ್ಕೆ ಕಟ್ಟಿ ಕೇರಿ ಏರು ಸಿದ್ಧಪಡಿಸ್ತಾನೆ. ಹೊಲದ ಒಂದು ಭಾಗದಿಂದ ಉಳಕ್ಕೆ ಪ್ರಾರಂಭ ಮಾಡ್ತಾನೆ. ಇವೆಲ್ಲನೂ ಕುತೂಹಲದಿಂದ ನೋಡುತ್ತಿದ್ದ ಗಣೇಶ ಅಪ್ಪನ ಬಳಿಗೆ ಬಂದು ಮಾತಿಗೆ ಆರಂಭಿಸಿದನು. ಇವೆಲ್ಲ ಏನು ಮಾಡ್ತಾರೆ, ಗಣೇಶ ಕುತೂಹಲದಿಂದ ನೋಡ್ತಾ ಇರ್ತಾನೆ. ಅಪ್ಪ ಏನು ಕೆಲಸ ಮಾಡ್ತಾಯಿದ್ದಾರೆ, ಹೇಗೆ ಮಾಡ್ತಾಯಿದ್ದಾರೆ ಎಂಬುದನ್ನು ನೋಡ್ತಾನೆ. ಆಮೇಲೆ ಅಪ್ಪನ ಬಳಿ ಬಂದು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಮುಂದೆ ನೋಡಿ, ಗಣೇಶ, ಅಪ್ಪ, ಹೊಲ ಉಳಲು ನೀವು ಬಳಸುವ ಸಾಧನಗಳು ಯಾವುವು ಅಂತ ಕೇಳ್ತಾನೆ. ಹೊಲ ಉಳಕ್ಕೆ ನೀವು ಯಾವ್ಯಾವ ಸಾಧನೆಗಳನ್ನು ಉಪಯೋಗಿಸ್ತಾ ಇದ್ದೀರಾ ಅಂತ ಕೇಳಿದಾಗ ರಾಮಣ್ಣ ಹೇಳ್ತಾನೆ, ನೇಗಲು, ನೋಗ, ಪಟ್ಟಗನಿ, ಹಗ್ಗ ಇವನ್ನು ಬಳಸಿದ್ದೇನೆ ಮಗ. ನೋಡಿ, ನಾನು ನೇಗಿಲು, ನೋಗ, ಪಟ್ಟಗನಿ ಇವೆಲ್ಲ ಏನು ಮಾಡಿದ್ದೀನಿ, ಬಳಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಗಣೇಶ, ಅಪ್ಪ, ಇವುಗಳಲ್ಲಿ ನೇಗಿಲು ಯಾವುದು, ಅದರ ಉಪಯೋಗ ಏನು? ಗಣೇಶ ಕೇಳ್ತಾನೆ, ನೇಗಿಲು ಯಾವುದು ಅಪ್ಪ, ಅದರ ಉಪಯೋಗಗಳು ಏನು ಅಂತ ಕೇಳಿದಾಗ ರಾಮಣ್ಣ ಹೇಳ್ತಾನೆ. ರಾಮನ ನೇಗಿಲನ್ನು ತೋರಿಸುತ್ತಾ, ಇದು ನೇಗಿಲು ಹೊಲ ಗದ್ದೆಗಳನ್ನು ಉಳಲು ಬಳಸುವ ಸಾಧನ. ಬೇಸಾಯಕ್ಕೆ ನೇಗಿಲು ಬೇಕೇ ಬೇಕು. ಇದನ್ನು ಬಹಳ ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದಾರೆ. ನೋಡು, ನೇಗಿಲು ತೋರಿಸುತ್ತಾ ಅಪ್ಪ ಹೇಳ್ತಾರೆ, ಇದು ನೇಗಿಲಿದೆ, ಇದು ಹೊಲ ಗದ್ದೆಗಳ ಉಳಲು ಬಳಸುವ ಸಾಧನ ಇದೆ. ಬೇಸಾಯಗಾರರು, ಪ್ರತಿಯೊಬ್ಬ ಬೇಸಾಯಗಾರರು ಇದನ್ನು ಬಳಸ್ತಾರೆ. ಹಿಂದಿನ ಕಾಲದಿಂದಲೂ ಇದು ಬಳಸ್ತಾ ಇದ್ದಾರೆ ಅಂತ ತೋರಿಸ್ತಾನೆ. ಗಣೇಶ, ಅಪ್ಪ, ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ? ಗಣೇಶ ಕೇಳ್ತಾನೆ ಮತ್ತೆ, ನೇಗಿಲನ್ನು ಯಾವುದರಿಂದ ಮಾಡ್ತಾರೆ ಅಂತ ಕೇಳಿದಾಗ ರಾಮಣ್ಣ ಹೇಳ್ತಾನೆ, ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ. ನೇಗಿಲನ್ನು ತೋರಿಸಿದ್ದ. ಹೊಲವನ್ನು ಉಳುವ ಭಾಗದಲ್ಲಿ ನೇಗಿಲು ಬಾಯಿಗೆ ತೊಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ. ಇದನ್ನು ಕುಳ್ಳ ಎನ್ನುತ್ತಾರೆ. ಕೈಯಿಂದ ಹಿಡಿಯುವ ನೇಗಿಲಿನ ಭಾಗವನ್ನು ಮೇನಿ ಎನ್ನುತ್ತಾರೆ. ನೋಡಿ, ಅದು ತೋರಿಸ್ಬಿಟ್ಟು ಅಪ್ಪ ತೋರಿಸ್ತಾರೆ. ಇದು ಮರ ಮತ್ತು ಕಬ್ಬಿನಿಂದ ಮಾಡಿರ್ತಾರೆ. ಇದು ತುದಿಗೆ ಕಬ್ಬಿಣದ ಕುಳ್ಳ ಅಂತ ಹೇಳ್ತಾರೆ. ಇದಕ್ಕೆ ಉಳಿದ ಭಾಗಕ್ಕೆ ಮನಿ ಅಂತ ಕರೀತಾರೆ ಅಂತ ಹೇಳ್ತಾನೆ. ಗಣೇಶ್, ಅಪ್ಪ, ಎರಡೂ ಎತ್ತುಗಳು ಹೆಗಲನ್ನು ಸೇರಿಸಿ ಹಾಕಿದ್ದೀಯಲ್ಲ, ಅದು ಏನು ಅಂತ ಕೇಳ್ತಾನೆ ಮಗ. ಎರಡು ಎತ್ತುಗಳ ಮಧ್ಯೆ ನೀನು ಏನು ಹಾಕಿದೀಯಾ, ಏನು ಮಾಡಿದೀಯಾ ಅಂತ ಕೇಳಿದಾಗ ರಾಮಣ್ಣ ಹೇಳ್ತಾನೆ, ಇದು ನೋಗ. ನೇಗಿಲು ಮತ್ತು ಎತ್ತುಗಳ ಸಂಪರ್ಕ ಕೊಡುವ ಸಾಧನವೇ ನೋಗ.
ಇದು ಜಾರಿ ಬೀಳದಂತೆ ಪಟ್ಟಗನಿಯ ಎತ್ತಿನ ಕೊರಳಿಗೆ ಕಟ್ಟಲಾಗಿದೆ. ನೋಡಿ, ಅದಕ್ಕೆ ನೋಗ ಅಂತ ಕರೀತಾರೆ. ಅದು ಎತ್ತು ಮತ್ತು ನೇಗಿಲದ ಸಂಪರ್ಕ ಆಗಿದೆ, ಜೋಡಿಸಿದೆ. ಅದು ಜಾರಿ ಬೀಳದಂತೆ ಗಟ್ಟಿಯಾಗಿ ಏನು ಮಾಡಿದ್ದೀನಿ, ಅದು ಕೊರಳಿಗೆ ಕಟ್ಟಿದ್ದೀನಿ ಅಂತ ಹೇಳ್ತಾನೆ ಗಣೇಶ. ಉಳುಮೆ ಮಾಡುವ ಎಲ್ಲ ಕಡೆ ಎತ್ತುಗಳನ್ನೇ ಬಳಸುತ್ತಾರಾ? ಎಲ್ಲ ಕಡೆ ಉಳುಮೆ ಮಾಡೋಕ್ಕೆ ಎತ್ತುಗಳನ್ನೇ ಬಳಸ್ತಾರಾ ಅಂತ ಕೇಳಿದಾಗ ರಾಮನ ಹೇಳ್ತಾನೆ, ಇಲ್ಲ ಗಣೇಶ, ಕೆಲವು ಕಡೆ ಕೋನಗಳು ಬಳಸುತ್ತಾರೆ, ಮತ್ತು ಕೆಲವು ಕಡೆ ಹಸುಗಳನ್ನು ಬಳಸುತ್ತಾರೆ. ಕೆಲವು ಕಡೆ ಕೋನಗಳು, ಕೆಲವು ಕಡೆ ಹಸುಗಳು ಈ ಥರ ಬಳಸ್ತಾರೆ ಅಂತ ಹೇಳ್ತಾನೆ ಗಣೇಶ. ನೇಗಿಲಿನಿಂದ ಉಳುವುದರಿಂದ ಏನು ಪ್ರಯೋಜನ? ನೇಗಿಲನ್ನು ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಪ್ಪ ಅಂತ ಕೇಳಿದಾಗ ರಾಮನ ಹೇಳ್ತಾನೆ, ಉಳುಮೆಗೆ ನೇಗಿಲುಗಳನ್ನು ಬಳಸುವುದರಿಂದ ಹೊಲಗದ್ದೆಯ ಮಣ್ಣು ಸೀಳುತ್ತದೆ, ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ. ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಬೆಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ, ಉತ್ತಮ ಬೆಳೆ ಬರುತ್ತದೆ. ನೋಡಿ, ನೇಗಿಲ ಉಪಯೋಗದಿಂದ ಏನಾಗುತ್ತೆ ಅಂದರೆ ಮಣ್ಣುಗಳು ಸೀಳ್ತಾ ಇದೆ, ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಹೋಗುತ್ತೆ. ನಾವು ಯಾವುದೇ ಬಿತ್ತನೆ ಬೀಜ ಮಾಡಿದರೆ ಅದಕ್ಕೆ ಚೆನ್ನಾಗಿ ಮೊಳೆತು ಬೇರು ಬಿಡುತ್ತದೆ, ಬೆಳೆ ಒಳ್ಳೆಯ ರೀತಿಯಿಂದ ಬೆಳೆದು ಬರೋಕ್ಕೆ ಅನುಕೂಲವಾಗುತ್ತದೆ ಅಂತ ಹೇಳ್ತಾನೆ. ಇದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರ ಪೂಜ್ಯ ಭಾವನೆ ಇದೆ. ನಮ್ಮ ಗ್ರಾಮೀಣ ಜನರು ಏನು ಮಾಡ್ತಾರೆ, ಪೂಜಾ ಭಾವದಿಂದ ಇದನ್ನು ನೋಡ್ತಾ ಇರ್ತಾರೆ. ರಾಷ್ಟ್ರಕವಿ ಕುವೆಂಪು ಅವರು ನೇಗಿಲ ಯೋಗಿಯ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ. ನಮ್ಮ ರಾಷ್ಟ್ರಕವಿನೂ ಕೂಡ ಒಂದು ನೇಗಿಲ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ ಅಂತ ಹೇಳ್ತಾನೆ ಗಣೇಶ. ಅಪ್ಪ, ಆ ಹಾಡನ್ನು ನಮ್ಮ ಶಾಲೆಯ ಸಮಾರಂಭದಲ್ಲಿ ಆಗಾಗ ಹಾಡಿಸುತ್ತಾರೆ. ಆಗ ಗಣೇಶ ಅಂತಾನೆ, ಅಪ್ಪ, ನಮ್ಮ ಶಾಲೆಯಲ್ಲೂ ಕೂಡ ಆ ಹಾಡನ್ನು ಆವಾಗವಾಗ ಹಾಡ್ತಾ ಇರ್ತಾರೆ. ರಾಮನ ಹಾಡು ನೋಡೋಣ. ಗಣೇಶ. ನೇಗಿಲು ಹಿಡಿದಾಗ ಹೊಲದೊಳು ಹಾಡುತ್ತಾ ಉಳುವ ಯೋಗಿಯು ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರರ ಸಾಧನವು. ಗಣೇಶನ ಹಾಡನ್ನು ಕೇಳಿ ತಂದೆಯು ಸಂತೋಷವಾಯಿತು. ನೋಡಿ, ಗಣೇಶನ ಹಾಡು ಹೇಳ್ತಾ ಇರ್ತಾನೆ ನೇಗಿಲ ಬಗ್ಗೆ. ಯಾವ ಥರ ರೈತ ನೇಗಿಲ ಹಿಡಿದು ತನ್ನ ಯಾವುದೇ ಒಂದು ಫಲವನ್ನು ಬಯಸದೆ ನಿಸ್ವಾರ್ಥದಿಂದ ಕಾರ್ಯ ಮಾಡ್ತಾ ಇರ್ತಾನೆ, ನಮಗೆಲ್ಲ ಊಟ ಕೊಡ್ತಾ ಇರ್ತಾನೆ, ಅದ್ರ ಬಗ್ಗೆ ಕರ್ಮವನ್ನು ಮಾಡ್ತಾ ಇದ್ದಾನೆ ಅವನು. ಯಾವುದೇ ಒಂದು ಫಲವನ್ನು ಬಯಸದೆ ಅದು ಹಾಡು ಕೇಳಿಬಿಟ್ಟು ಗಣೇಶನ ತಂದೆ ತುಂಬ ಸಂತೋಷ ಪಡುತ್ತಾರೆ. ಮಕ್ಕಳೇ, ಈ ಪಾಠ ನಿಮಗೆ ಅರ್ಥವಾಗಿರಬೇಕೆಂದು ಭಾವಿಸುತ್ತೇನೆ. ನೀವು ಕೂಡ ಈ ಪಾಠವನ್ನು 2 ಸಾರಿ ಓದಿ ಅರ್ಥ ಮಾಡಿಕೊಳ್ಳಿ. ಮುಂದಿನ ವಾರ ಹೊಸ ಅಧ್ಯಾಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.